ನಮ್ಮ ಡಿ ಬಾಸು ವೇದಿಕೆ ಮೇಲೆ ಒಂದೆರಡು ಮಾತಾಡ್ತಾರೆ. ಸೊ ಆ ಟೈಮಲ್ಲಿ ಅದನ್ನು ಮೈನಸ್ ಪಾಯಿಂಟ್ ಆಗಿ ತಗೊಂಡು ಈ ಮಹಿಳಾ ಸಂಘದ ಗೌಡ್ತಿಯರು ಟಿ ಆರ್ ಪಿಗೋಸ್ಕರ ಈ ಪ್ರತಿಭಟನೆ ಮಾಡ್ತಾರೆ ಮತ್ತು ಕಂಪ್ಲೇಂಟು ಕೂಡ ಕೊಡ್ತಾರೆ. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮೇಡಮ್ ಬಂದ್ಬಿಡ್ತಿರಲ್ಲ ಒಂದೊಂದು ಟೈಮಲ್ಲಿ. ಬನ್ನಿ ಮೇಡಮ್, ಈ ಟೈಮಲ್ಲಿ ಒಂದು ಹಿಂದೂ ಹುಡುಗಿಗೆ, ಇಲ್ಲಿ ನೋಡ್ತಿರ್ಬೋದು ನೀವು ಫೋಟೋದಲ್ಲಿ, ಒಂದು ಹಿಂದೂ ಹುಡುಗಿಗೆ ಅನ್ಯಾಯ ಆಗಿದೆ, ಅದು ಕೂಡ ಒಂದು ಮಹಿಳೆನೇ. ನಿಮ್ಮನೆ ಹೆಣ್ಮಕ್ಳು ಅಂದ್ಕೊಂಡೆ ಬನ್ನಿ ಮೇಡಮ್, ಧ್ವನಿ ಎತ್ತಿ. ನಿಮ್ಮ ಮಹಿಳಾ ಸಂಘದ ಗೌಡ್ತಿಯರು ಕೇಳೋ ಅಕ್ಕಿದೆ ಅಂತಂತೀರಲ್ಲ, ಬಂದು ಕೇಳಿ ಮೇಡಮ್, ಇಲ್ಲಿ ಅಕ್ಕಿದೆ, ನಿಮಗೂ ಕೂಡ ಕೇಳೋದಕ್ಕೆ. ಇದು ಪ್ರತಿಯೊಬ್ಬರು ಕೂಡ ಕೇಳಬೇಕಾದಂಥ ಅಕ್ಕೆ, ಆಯಿತಾ? ಹಿಂದೂ ಹುಡುಗಿಗೆ ಅನ್ಯಾಯ ಆಗಿದೆ. ನೀವು ಗೌಡ್ತಿಯರು ಎಲ್ಲಿಗೆ ಹೋಗಿ ಕೂತಿದ್ರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲೆಲ್ಲಿ ಕೂತಿದ್ದೀರಾ ಎಲ್ಲರೂ ಬನ್ನಿ ಮೇಡಮ್, ಫಸ್ಟು ಬಂದು ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಇಷ್ಟು ದಬಾಷ್ಟನ ಬಿಗಿತೀರಾ ಒಂದೊಂದು ಟೈಮಲ್ಲಿ. ಬನ್ನಿ ಮೇಡಮ್, ಈ ಟೈಮಲ್ಲಿ ಮಾತಾಡಿ, ಧ್ವನಿ ಎತ್ತಿ, ಒಂದು ಹುಡುಗಿ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸಿ, ಆಯಿತಾ? ನೀವು ಬರಲ್ಲ ಅಂತ ನಮ್ಗೆ ಗೊತ್ತು ಬಿಡಿ ಮೇಡಮ್. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂದಾಗ ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಬರಲ್ಲ, ಅದು ನಮ್ಗೆ ಗೊತ್ತಿದೆ. ಏನಕ್ಕಪ್ಪ ಅಂತಂದರೆ ನಿಮಗೆ ಟಿ ಆರ್ ಪಿ ಸಿಗಬೇಕು ಮತ್ತು ಪಬ್ಲಿಸಿಟಿ ಸಿಗಬೇಕು. ಅದಕ್ಕೋಸ್ಕರ ನೀವೇನು ಮಾಡ್ತೀರ ಅಂತಂದರೆ ಯಾರನ್ನ ಟಾರ್ಗೆಟ್ ಮಾಡ್ತೀರೋ ಅವ್ರನ್ನೇ ಟಾರ್ಗೆಟ್ ಮಾಡ್ತೀರ. ಇಂಥ ಟೈಮಲ್ಲಿ ನಿಮಗೆ ಮಾತು ಬರಲ್ಲ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ತಂಗಿ, ನಿಮ್ಮ ಪರವಾಗಿ ಕರ್ನಾಟಕ ಜನತೆ ಇದೆ ಮತ್ತು ದೇವರಿದ್ದಾನೆ. ಆದಷ್ಟು ಬೇಗ ನಿನ್ನ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮುಂದಿನ ಜನ್ಮ ಅಂತಿದ್ರೆ ಯಾವುದೇ ಕಾರಣಕ್ಕೂ ಹೆಣ್ಣಾಗಂತೂ ಹುಟ್ಟಲೇಬೇಡ, ಯಾವುದಾದ್ರು ಪ್ರಾಣಿ ಪಕ್ಷಿಯಾಗಿ ಹುಟ್ಟುವ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ.